ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ತುಂಬ ಜನ ಕೇಳ್ತಾ ಇದ್ರು, ಇವಾಗ ಪ್ರೀಮಿಕ್ಸ್ ಎಲ್ಲ ಗೊಜ್ಜೆ ಅವಲಕ್ಕಿ ಪ್ರೀಮಿಕ್ಸ್ ಇರ್ಬೋದು, ದಾಲ್ ಪ್ರೀಮಿಕ್ಸ್, ಈ ಥರ ತುಂಬ ಅದು ಹೇಗೆ ಮಾಡ್ಕೊಳ್ಳೋದು, ಇದು ಯಾವ ಥರ ಅಂತ. ಹಾಗಾಗಿ ಒಂದು ಶಾರ್ಟ್ ವಿಡಿಯೋ ಮಾಡಿ ಬೇಗ ನಾನು ತೋರಿಸಿದ್ರೆ ಅಟ್ಲೀಸ್ಟ್ ಅವರಿಗೆ ಒಂದು ಐಡಿಯಾ ಬರುತ್ತೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇವಾಗ ನೋಡಿ, ನಾನು ಇದು ಗೊಜ್ಜೆ ಅವಲಕ್ಕಿ ತೊಗೊಂಡಿದ್ದೀನಿ. ಇದು ರೆಡಿ ಟು ಹೀಟ್ ಇರುತ್ತೆ, ಎಲ್ಲ ಒಗ್ಗರಣೆ ಎಲ್ಲ ರೆಡಿ ಇರುತ್ತೆ, ನೀವು ಏನೂ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಈಗ ಇದನ್ನು ನಾನು 1 ಕಪ್ಪಷ್ಟು ತೊಗೊಂಡಿದ್ದೀನಿ. ಈಗ ಮೆಜರ್ಮೆಂಟ್ ನಿಮಗೆ ತೋರಿಸ್ಬೇಕಂದ್ರೆ ನೀವು ಯಾವುದೇ ಕಪ್ಪಲ್ಲಿ ತೊಗೊಂಡ್ರು 1 ಕಪ್ಪು ತೊಗೊಂಡ್ರೆ ಅದರಲ್ಲೇ ಬೆಚ್ಚಗಿರೋ ನೀರನ್ನು 3/4 ಕಪ್ಪಷ್ಟು ನೀರು ಸೇರಿಸ್ಕೋಬೇಕಾಗತ್ತೆ. ಇದು ಆಲ್ಮೋಸ್ಟ್ ಈಗ ನಾನು ಫ್ರೆಶ್ ಆಗಿನೇ ಮಾಡಿ ಪ್ರಿಪೇರ್ ಮಾಡಿ ಕಳಿಸೋದ್ರಿಂದ ತುಂಬ ದಿನ ಇಟ್ಕೋಬೋದು. ಔಟ್ಸೈಡ್ ಇಟ್ಕೊಂಡ್ರೂ ಒಂದು 3 ಮಂತ್ಸು 4 ಮಂತ್ಸು ಇಟ್ಕೋಬೋದು, ಇಲ್ಲ ಫ್ರಿಜ್ಜಲ್ಲಿ ಇಟ್ಕೊತೀವಿ ಅಂದರೆ ಒಂದು 6 ಮಂತ್ ಆರಾಮ್ಸೆ ಇಟ್ಕೋಬೋದು. ನೋಡಿ, ಇವಾಗ 1 ಕಪ್ಪಷ್ಟು ನಾನು ಗೊಜ್ಜೆ ಅವಲಕ್ಕಿ ಸೇರಿಸ್ಕೊಂಡಿದ್ದೀನಲ್ವ, ಅದಕ್ಕೆ 3/4 ಕಪ್ಪಷ್ಟು ಬೆಚ್ಚಗಿರೋ ನೀರು ಸೇರಿಸಿದ್ರೆ ಸಾಕು. ಇನ್ ಕೇಸ್ ಬೆಚ್ಚಗಿರೋ ನೀರು ಇಲ್ಲ ಅಂದರೆ, ನಮಗೆ ನೀರು ಕಾಯಿಸ್ಲಿಕ್ಕೆ ಆಗಲಿಲ್ಲ ಅಂದರೆ ತಣ್ಣೀರನ್ನೇ ಸೇರಿಸ್ಕೋಬೋದು, ಏನೂ ತೊಂದರೆ ಇಲ್ಲ. ಒಂದು ಸರಿ ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಡಬೇಕಷ್ಟೇ. ಇದು ಬೇಗನೆ ಆಗಿಬಿಡುತ್ತೆ. ನಮಗೆ ನಾವು ಬೇರೆ ಕೆಲಸ ಮುಗಿಸ್ಕೊಳ್ಳೋ ಅಷ್ಟರಲ್ಲಿ ನಮಗೆ ಒಂದು 10 ನಿಮಿಷದಲ್ಲಿ ಇದು ಬ್ರೇಕ್ಫಾಸ್ಟ್ ರೆಡಿ ಆಗುತ್ತೆ. ನೋಡಿ, 10 ಮಿನಿಟ್ಸ್ ಆದಮೇಲೆ ಈ ಥರ ಆಗಿದೆ, ನೀರೆಲ್ಲ ಚೆನ್ನಾಗಿ ಡ್ರೈ ಆಗಿದೆ. ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕಂದರೆ ಕಡಲೆಬೀಜ ಸ್ವಲ್ಪ ಸೇರಿಸ್ಕೋಬೋದು ಮೇಲೆ. ಯಾಕೆಂದರೆ ನಾನು ತುಂಬ ಕಡಲೆಬೀಜ ಹಾಕಿರಲ್ಲ, ಹಾಗಾಗಿ ನೋಡಿ ಕಡಿಮೆ ಇರುತ್ತೆ. ಸ್ವಲ್ಪ ಬೇಕಂದರೆ ಯಾರಿಗಾದರೂ ನೆಸೆಸಿಟಿ ಇದ್ದರೆ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಮೇಯ್ನಾಗಿ ಈಗ ಇದನ್ನು ನಾನು ಔಟ್ ಆಫ್ ಕಂಟ್ರಿಗೆ ಜಾಸ್ತಿ ಕಳಿಸ್ಕೊಡ್ತಾ ಇರೋದು. ಈಗ ಸ್ಟೂಡೆಂಟ್ಸ್ ಇರ್ತಾರೆ, ವರ್ಕಿಂಗ್ ಮಾಡೋರಿಗೆ ತುಂಬ ಟೈಮ್ ಇರಲ್ಲ, ಮಾಡ್ಕೊಳ್ಳಿಕ್ಕೆ ಆಗಲ್ಲ, ಅಂಥವರಿಗೆ ಇದು ತುಂಬಾ ಹೆಲ್ಪ್ ಆಗ್ತಾ ಇದೆ. ಹಾಗಾಗಿ ತುಂಬ ತೊಗೊಂಡು ಹೋಗ್ತಾ ಇದ್ದಾರೆ. ಸೊ ನಿಮಗೆ ಯಾರಿಗಾದರೂ ಬೇಕಾದರೆ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೀನಿ, ಅದಕ್ಕೆ ವಾಟ್ಸಪ್ ಮಾಡಿದ್ರೆ ನಾನು ಖಂಡಿತವಾಗ್ಲೂ ಅದಕ್ಕೆ ರಿಪ್ಲೈ ಮಾಡ್ತೀನಿ. ಇವಾಗ ನಾನು ಮಾಡಿ ತೋರಿಸ್ತಾ ಇರೋದು ಪ್ರತಿಯೊಂದೂ ಒಂದು ಇನ್ಸ್ಟೆಂಟಾಗಿ ಬೇಗ ಒಂದು ವಿತಿನ್ 10 ಮಿನಿಟ್ಸಲ್ಲಿ ರೆಡಿ ಆಗುವಂಥ ಒಂದು ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಇದು ಬಂದು ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್, ಅಂದರೆ ಮಾಲ್ಟ್ ಪೌಡರ್. ಇದು ನಾನೇ ಪ್ರಿಪೇರ್ ಮಾಡಿ ಕೊಡ್ತಾ ಇರೋದು. 39 ಇಂಗ್ರೀಡಿಯೆಂಟ್ಸ್ ಇರುತ್ತೆ, 39 ಪ್ಲಸ್ ಇಂಗ್ರೀಡಿಯೆಂಟ್ಸ್ ಹಾಕಿ ಪ್ರಿಪೇರ್ ಮಾಡಿರ್ತೀನಿ. ಮಿಲೆಟ್ಸ್ ಇರ್ಬೋದು, ಡ್ರೈ ಫ್ರೂಟ್ಸು ಮತ್ತು ಎಲ್ಲ ಥರ ಕಾಳುಗಳು ಸೇರಿಸಿ ಮಾಡಿರ್ತೀನಿ. ವಿತೌಟ್ ವೈಟ್ ರೈಸು, ನಾನು ವೈಟ್ ರೈಸ್ ಆ್ಯಡ್ ಮಾಡಲ್ಲ. ಹಾಗಾಗಿ ತುಂಬಾ ಹೆಲ್ದಿಯಾಗಿರುತ್ತೆ. ಇವನ್ ಬೆಳಗಿನ ಟೈಮು ನಮಗೆ ಬ್ರೇಕ್ಫಾಸ್ಟಿಗೆ ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಈಗ ನೋಡಿ, ನಾನು 2 ಸ್ಪೂನು ಸೇರಿಸ್ಕೊಂಡಿದ್ದೀನಿ. ಎಕ್ಸಾಕ್ಟಾಗಿ ನಿಮಗೆ ಟೇಬಲ್ ಸ್ಪೂನ್ ಬರುತ್ತಲ್ವ, ಅದರಲ್ಲಿ ಒಂದು 250 ml ಅಷ್ಟು ನೀರು ಬರುತ್ತೆ. ಇವಾಗ 2 ಲೋಟ, 2 ಸ್ಪೂನಿಗೆ 2 ಲೋಟ ನೀರು ಸೇರಿಸ್ಕೊಂಡು ಒಬ್ಬರಿಗಾದರೆ ನಮಗೆ ಸಾಕಾಗುತ್ತೆ. ಇದನ್ನು ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡ್ಕೋಬೇಕು, ಔಟ್ಸೈಡೇನೆ ಗಂಟು ಇರಬಾರ್ದು. ಆ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಸ್ಟವ್ ಮೇಲಿಟ್ಟು ಒಂದು 2 ನಿಮಿಷ, ತುಂಬ ಹೊತ್ತು ಕುದಿಸೋದೇನು ಬೇಡ, ಒಂದು 10 ನಿಮಿಷ ಆ ಥರ ಏನು ಬೇಡ. ನೋಡಿ, 2 ನಿಮಿಷದಲ್ಲಿ ಈ ಥರ ಕುದಿ ಬರಬೇಕು. ಒಂದು 2 ಸರಿ ಕುದಿ ಬರಲಿ. ಏನಕ್ಕೆ ಕುದಿ ಬರಬೇಕು ಅಂದರೆ, ಡೈರೆಕ್ಟ್ ಏನಕ್ಕೆ ಕುಡಿಬಾರ್ದು ಅಂದರೆ, ಇವಾಗ ಎಲ್ಲ ಕಾಳಿರುತ್ತಲ್ವ, ಸೊ ಡೈಜೆಷನ್ಗೆ ಒಳ್ಳೆಯದು ಅಂತ ಹೇಳಿ ಒಂದು ಸರಿ ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ ಅಂತ ಅಷ್ಟೇ, ಇನ್ನೇನಿಲ್ಲ. ಇದಕ್ಕೆ ಆಪ್ಷನ್ ಇದು, ಬೆಲ್ಲ ಸೇರಿಸ್ಕೋಬೋದು ಅಥವಾ ಹಾಲು ಇಷ್ಟಪಟ್ಟರೆ ಹಾಲು ಸೇರಿಸ್ಕೋಬೋದು. ಕೆಲವರು ಹಾಲು ಬೇಡ, ಬೆಲ್ಲ ಬೇಡ ಅಂತಂದರೆ ಅದಕ್ಕೆ ಮೊಸರು ಅಥವಾ ಮಜ್ಜಿಗೆ ತಣ್ಣಗಾಗಬೇಕು. ಮೊಸರು ಸೇರಿಸಿದ್ರೆ ಬಿಸಿ ಇರಬೇಕಾದ್ರೆ ಹಾಕೋಕ್ಕೆ ಹೋಗಬೇಡಿ, ತಣ್ಣಗಾಗಲಿ. ಕಂಪ್ಲೀಟ್ ತಣ್ಣಗಾದಮೇಲೆ ಮೊಸರು ಸೇರಿಸ್ಕೋಬೋದು. ಅಥವಾ ಏನು ಬೇಡ, ನನಗೆ ಹಾಲು ಬೇಡ ಮೊಸರು ಬೇಡ ಅಂದರೆ ನೋಡಿ, ಡೈರೆಕ್ಟು ಇದೇ ಥರ ಕುಡಿಯೋಕ್ಕೇ ಚೆನ್ನಾಗಿರುತ್ತೆ. ನೋಡಿ, ಇದು 1 ಲೋಟ ಕುಡಿದ್ರೆ ನಮಗೆ ಟಿಫನ್ ಮಾಡೋ ಅವಶ್ಯಕತೆಯೇ ಇರಲ್ಲ. ಒಂದು 3 ಅವರ್ಸ್ ಆರಾಮಾಗಿರುತ್ತೆ. ಅದು ಮೇಯ್ನಾಗಿ ಒಂದು ಇಮ್ಯುನಿಟಿಗೆ, ನಮಗೆ ಇಮ್ಯುನಿಟಿನೇ ಆಗಿರ್ಬೋದು, ಏಕೆಂದರೆ ಎಲ್ಲ ಥರ ಕಾಳಿರುತ್ತೆ, ರಾಗಿ ಇರುತ್ತೆ. ಸೊ ಹಾಗಾಗಿ ಇದನ್ನು 1 ಲೋಟ ಡೈಲಿ 1 ಲೋಟ ಕುಡಿದ್ರೆ ಸಾಕು. ನೆಕ್ಸ್ಟ್ ಬಂದು ದಾಲ್ ಪ್ರೀಮಿಕ್ಸ್. ದಾಲ್ ಪ್ರೀಮಿಕ್ಸ್ ಅಂದರೆ ಏನಂದರೆ, ಇದು ಇನ್ಸ್ಟೆಂಟ್ ಸಾಂಬಾರು. ಈಗ ನಾವು ಬೇಳೆ ಬೇಯಿಸಿ ಸಾಂಬಾರು ಪುಡಿ ಹಾಕಿ ಒಗ್ಗರಣೆ ಮಾಡಿ ಎಲ್ಲ ಮಾಡ್ತೀವಲ್ವ, ಇದು ಏನು ಮಾಡೋಂಗಿಲ್ಲ, ಎಲ್ಲ ರೆಡಿ ಇರುತ್ತೆ. ಇವಾಗ ಇದು ನಾನು ಇದಕ್ಕೇ ಬೇಳೆ ಹಾಕಿರ್ತೀನಿ, ಸಾಂಬಾರು ಪೌಡರು, ಒಗ್ಗರಣೆ ಎಲ್ಲ ರೆಡಿ ಇರುತ್ತೆ. ಇವಾಗ ನೋಡಿ, 1 ಸ್ಪೂನ್ ತೊಗೊಂಡಿದ್ದೀನಿ. ಒಬ್ಬರಿಗಾದರೆ 1 ಟೇಬಲ್ ಸ್ಪೂನ್ ಸಾಕಾಗುತ್ತೆ, ಅದು ಪೌಡರ್, ಇನ್ಸ್ಟೆಂಟ್ ದಾಲ್ ಪ್ರೀಮಿಕ್ಸ್ ಇದು. ಇದಕ್ಕೆ 1 ದೊಡ್ಡ ಲೋಟದಲ್ಲಿ ನೀರು ಸೇರಿಸ್ಕೊಂಡಿದ್ದೀನಿ. ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಅಷ್ಟೇ 1-2 ಸರಿ ಚೆನ್ನಾಗಿ ಬಾಯ್ಲ್ ಆಗಬೇಕಂದ್ರೆ ಕುದಿಬೇಕು ಚೆನ್ನಾಗಿ. ಅದು ಏನಕ್ಕೆ ಕುದಿಯೋದಂದರೆ ನೋಡಿ, ಸ್ವಲ್ಪ ಗಟ್ಟಿಯಾಗುತ್ತೆ, ನಮಗೆ ಥಿಕ್ನೆಸ್ ಬರುತ್ತೆ ಚೆನ್ನಾಗಿ ಕುದೀತಾ ಇದ್ದರೆ, ಅದಕ್ಕೋಸ್ಕರ. ಇಲ್ಲಾಂದರೆ ಡೈರೆಕ್ಟ್ ಮಾಡಿದ್ರೆ ಅದು ಟೇಸ್ಟು, ಆ ಫ್ಲೇವರ್ ಅಷ್ಟು ಬರಲ್ಲ. ಚೆನ್ನಾಗಿ ಕುದೀತಾ ಇದ್ದಾಗ ಆ ಫ್ಲೇವರ್ ಚೆನ್ನಾಗಿ ಬರುತ್ತೆ. ನೋಡಿ, 2 ಸರಿ ಕುದಿ ಬಂದ ತಕ್ಷಣ ಗಟ್ಟಿಯಾಗಿದೆ ಅಲ್ವಾ, ಥಿಕ್ನೆಸ್ ಬಂದಿದೆ. ಈ ಥರ ಬಂದರೆ ಇವಾಗ ಯಾರಿಗೆ ಕೆಲವೊಬ್ಬರು ತುಂಬ ಗಟ್ಟಿಗೆ ಬೇಡ ಅಂದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೋದು, ಇಲ್ಲ ರೈಸಿಗೆಲ್ಲ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಆ ಥರನೇ ಯೂಸ್ ಮಾಡ್ಕೋಬೋದು. ಮತ್ತು ಇದು ವೆಜಿಟೇಬಲ್ಸು, ನೀವು ಯಾವುದೇ ಥರ ವೆಜಿಟೇಬಲ್ಸ್ ಇದ್ರೂ ಸೇರಿಸ್ಕೋಬೋದು. ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿಕೊಂಡು ವೆಜಿಟೇಬಲ್ಸು, ಇವನ್ ಕ್ಯಾರೆಟ್, ಬೀನ್ಸು, ಆಲೂಗೆಡ್ಡೆ, ಬೇರೆ ಎನಿ ವೆಜಿಟೇಬಲ್ಸು, ಅದನ್ನು ನೀವು ಸ್ವಲ್ಪ ಆ್ಯಡ್ ಮಾಡಿಕೊಂಡ್ರೆ ಟೇಸ್ಟು ಇನ್ನೂ ಚೆನ್ನಾಗಿರುತ್ತೆ. ಇಲ್ಲ ಅಷ್ಟು ಟೈಮ್ ಇಲ್ಲ ಅಂತಂದರೆ ಜಸ್ಟ್ ಈಗ ನಾನು ಫಸ್ಟ್ ಏನು ತೋರಿಸ್ದೆ ಕುದಿಸ್ಬಿಟ್ಟು ಹಾಗೆ ರೈಸಿಗೆ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ. ಇಲ್ಲ ಸ್ವಲ್ಪ ಎಕ್ಸ್ಟ್ರಾ ನಮಗೆ ವೆಜಿಟೇಬಲ್ಸ್ ಬೇಕು ಅಂದರೆ ಈ ಮೆಥಡಲ್ಲಿನೂ ಮಾಡ್ಕೋಬೋದು.
ಒಂದು 2 ನಿಮಿಷ ಕುದಿಸ್ಕೊಂಡು ಆಫ್ ಮಾಡಿದ್ರೆ ನಮಗೆ ದಾಲ್ ರೆಡಿ ಆಗುತ್ತೆ, ಸಾಂಬಾರು ರೆಡಿಯಾಗಿರುತ್ತೆ. ಇವಾಗ ನೋಡಿ ನಾನು ಬ್ರೌನ್ ರೈಸ್ ಇತ್ತು, ಬ್ರೌನ್ ರೈಸ್ ಜೊತೆಗೆ ನಾನು ದಾಲ್ ಪ್ರೀಮಿಕ್ಸ್ ಸಾಂಬಾರು ಹಾಕ್ಕೊಂಡು ತೋರಿಸ್ತಾ ಇದ್ದೀನಿ. ಇದು ಅವೈಲಬಲ್ ಇರುತ್ತೆ ನಮ್ಮ ಹತ್ರ. ಯಾರಿಗಾದರೂ ಬೇಕಾದರೆ ಇನ್ಸ್ಟೆಂಟ್ ದಾಲ್ ಪ್ರೀಮಿಕ್ಸ್ ಬೇಕಾದರೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಇದಕ್ಕೆ ನೀವು ಎಕ್ಸ್ಟ್ರಾ ಸ್ವಲ್ಪ ಟೇಸ್ಟ್ಗೆ ಸೈಡಲ್ಲಿ ಚಟ್ನಿ ಪುಡಿಗಳಿವು ಎಲ್ಲ ಥರ ಒಂದು 5-6 ಥರ ಚಟ್ನಿ ಪುಡಿಸ್ಗಳು ಅದನ್ನು ನಾನು ಪ್ರಿಪೇರ್ ಮಾಡಿ ಕಳಿಸ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ ಸ್ವಲ್ಪ ಇದು ಕರಿಬೇವು ಅಥವಾ ಅಗಸೆ ಬೀಜದ ಚಟ್ನಿ ಪುಡಿ, ನಿಮಗೆ ಎಕ್ಸ್ಟ್ರಾ ಟೇಸ್ಟ್ ಬೇಕು ಅಂದರೆ ಇದಿಷ್ಟಿದ್ರೆ ಸಾಕಾಗುತ್ತೆ. ನಿಜವಾಗ್ಲೂ ನಾನು ಬ್ರೌನ್ ರೈಸ್ ಜೊತೆಗೆ ಟೇಸ್ಟ್ ಮಾಡಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ಉಪ್ಪಿಟ್ಟು ಪ್ರೀಮಿಕ್ಸ್. ಇದು ಉಪ್ಪಿಟ್ಟು ಪ್ರೀಮಿಕ್ಸ್ ಅಂದರೆ ಇದು ಅಷ್ಟೇ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್. ಇದು ವಿತಿನ್ ಒಂದು 5 to 10 ಮಿನಿಟ್ಸ್ಗೆ ರೆಡಿ ಆಗುತ್ತೆ. ಇವಾಗ ನಾನು ಇದು ಸ್ವಲ್ಪನೇ ಇದ್ದಿದ್ದು, ಹಾಗಾಗಿ ಬೇರೆ ಯಾರಿಗೋ ಮಾಡಿಕೊಟ್ಟಿದ್ದೆ, ಹಾಗಾಗಿ ಸ್ವಲ್ಪ ಇತ್ತು. ಇದು ಅರ್ಧ ಕಪ್ ಅಷ್ಟೇ ಇದ್ದಿದ್ದು, ಅಷ್ಟನ್ನೇ ನಾನು ತೋರಿಸಿದ್ದೀನಿ. ಅರ್ಧ ಕಪ್ಗೆ ಅಂದರೆ 1:2. ಇವಾಗ ಅರ್ಧ ಕಪ್ ನಾವು ಪ್ರೀಮಿಕ್ಸ್ ತೊಗೊಂಡ್ರೆ ಉಪ್ಪಿಟ್ಟು ಪ್ರೀಮಿಕ್ಸು, ಅದಕ್ಕೆ 1 ಲೋಟ ನೀರು ಸಾಕಾಗುತ್ತೆ. ನೀರು ಚೆನ್ನಾಗಿ ಕುದಿಬೇಕು, ಅಂದರೆ ಫುಲ್ ಬಾಯ್ಲ್ ಆಗಿರಬೇಕು ನೀರು. ಆ ನೀರನ್ನ ಹಾಕಿ ಒಂದು 10 ನಿಮಿಷ ಬೇಕಾಗೇ ಇಲ್ಲ, ಇದಕ್ಕೆ ಒಂದು 6 to 7 ಮಿನಿಟ್ಸ್ ಇಟ್ಟರೆ ಸಾಕಾಗುತ್ತೆ. ನೋಡಿ ರೆಡಿ ಆಗಿರುತ್ತೆ. ಇದು ಸ್ವಲ್ಪ ನಾನು ಹಾಕಿದ್ನಲ್ವ, ಇವಾಗ ಇದು ನೀರು ಜಾಸ್ತಿ ಆಯಿತು, ಒಂದು 2 ಸ್ಪೂನಷ್ಟು ನೀರು ಜಾಸ್ತಿ ಆಗಿದೆ. ಹಾಗಾಗಿ ನೋಡಿ ಸ್ವಲ್ಪ ತೆಳ್ಳಗೆ ಅನ್ನಿಸ್ತಾ ಇದೆ, ಬಟ್ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಅದ್ಭುತವಾಗಿದೆ. ನೆಕ್ಸ್ಟು ಸಾಬುದಾನ ಪ್ರೀಮಿಕ್ಸ್. ಇದು ಅಷ್ಟೇ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್. ಇದು ಹೆಲ್ದಿ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು. ಈಗ ನಾನು ಪ್ರತಿಯೊಂದು ನಾನು ಏನೇನು ಮಾಡಿದ್ದೀನಿ ಇದು ಆಲ್ಮೋಸ್ಟ್ ಎಲ್ಲ ಹೆಲ್ದಿ ವರ್ಷನೇ. ಇದು ನೋಡಿ ನಾನು ಸಾಬುದಾನ ಇವಾಗ ಜಸ್ಟ್ ಪ್ರಿಪೇರ್ ಮಾಡಿದ್ದೀನಿ, ಅದು ವಿಡಿಯೋ ಬೇಕಂದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಇದನ್ನು 1 ಕಪ್ ಅಷ್ಟು ನಾನು ಸಾಬುದಾನ ಪ್ರೀಮಿಕ್ಸ್ ತೊಗೊಂಡಿದ್ದೀನಿ. ಯಾವುದೇ ಕಪ್ಪಲ್ಲಿ ನೀವು ಮೆಜರ್ಮೆಂಟ್ ತೊಗೊಂಡ್ರೆ ಅದೇ ಕಪ್ಪಲ್ಲೇ ನೀರು, ಇದು ಅಷ್ಟೇ, ಇದು ಚೆನ್ನಾಗಿ ಕುದಿಬೇಕು, ನೀರು ಫುಲ್ ಬಾಯ್ಲ್ ಆಗ್ತಾ ಇರಬೇಕು, ಆ ನೀರನ್ನೇ ತೊಗೋಬೇಕು. 1 ಕಪ್ಗೆ 1 ಕಪ್ ಅಷ್ಟು ನಾನು ನೀರು ತೊಗೊಂಡು ಎಲ್ಲ ಹಾಕಿ, ಅಂದರೆ ಇದಕ್ಕೆ ಒಗ್ಗರಣೆ ಏನು ಬೇಡ, ಎಲ್ಲ ರೆಡಿ ಇರುತ್ತೆ. ಒಂದು 1 ಅವರ್ ಇದಕ್ಕೆ ಮುಚ್ಚಿಡಬೇಕಷ್ಟೇ. ಯಾಕೆಂದರೆ ಸಾಬುದಾನ ಬಂದು ನಾವು ಓವರ್ ನೈಟ್ ನೆನೆಸ್ತೀವಿ, ಅಷ್ಟು ಬೇಗ ನಮಗೆ ನೆನೆಯಲ್ಲ. ಮಿನಿಮಮ್ ಅಟ್ಲೀಸ್ಟು 1 ಅವರ್ ನೆನೆಸಿದ್ರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಬೇಕಾದ್ರೆ ಇನ್ನೂ 1 ಅವರ್ಗಿನ್ನ ಟೈಮ್ ಇದೆ ಅಂತಂದರೆ 1 ಅವರ್ಗಿಂತ ಜಾಸ್ತಿ ನೆನೆಸ್ಬೋದು. ನೋಡಿ ಇವಾಗ ನಾನು 1 ಅವರ್ಗಿನ್ನ ಕಡಿಮೆ ನೆನೆಸಿದ್ದೀನಿ, ನಾನು ವಿಡಿಯೋಗೋಸ್ಕರ ಬೇಗ ತೆಗೆದೆ. ಹಾಗಾಗಿ ನೋಡಿ ಸ್ವಲ್ಪ ಇನ್ನು ನೀರಿನಂಶ ಇದೆ. ಸಾಬುದಾನ ಏನಂದರೆ ನೆನೆದಷ್ಟು ಚೆನ್ನಾಗಿ ಬರುತ್ತೆ ಟೇಸ್ಟು. ಸ್ವಲ್ಪ ಅಂಟಿರುತ್ತೆ, ಇವಾಗ ನಾವು ಯಾವುದೇ ಮಾಡಿದ್ರೂ ಅಂಟು ಒಂಚೂರು ಬಂದೇ ಬರುತ್ತೆ, ಬಟ್ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಇವಾಗ ಹೊಟ್ಟೆ ಹಶ್ವಾದಾಗ ನಮಗೆ ಬ್ರೇಕ್ಫಾಸ್ಟ್, ಈಗ ಔಟ್ಸೈಡ್ ನಾವು ಬೇರೆ ಏನೋ ತಿನ್ನೋದಕ್ಕಿಂತ ಅಟ್ಲೀಸ್ಟ್ ಮನೆಯದು ಫುಡ್ ತಿಂದರೆ ಚೆನ್ನಾಗಿರುತ್ತಲ್ವ, ಹಾಗಾಗಿ ಟೇಸ್ಟ್ ವೈಸ್ ಅಂತೂ ತುಂಬ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬಂದು ಪುಳಿಯೋಗರೆ ಪೌಡರು. ಅದು ಅಷ್ಟೇ, ಅದೂ ನಾನೇ ಮನೆಯಲ್ಲಿ ಪ್ರಿಪೇರ್ ಮಾಡಿ ಕೊಡ್ತಾಯಿದ್ದೀನಿ. ಸ್ವಲ್ಪ ವೀಡಿಯೋ ಬೇಗ ತೋರಿಸ್ತಾ ಇದ್ದೀನಿ, ಮತ್ತು ನೋಡಲಿಕ್ಕೆ ಎಲ್ಲರಿಗೂ ಬೋರ್ ಆಗಬಾರ್ದು ಅಂತ ಹೇಳಿ ಫಾಸ್ಟಾಗಿ ನಾನು ತೋರಿಸ್ತಾ ಇದ್ದೀನಿ. ಇದಕ್ಕೂ ನೋಡಿ ಪುಳಿಯೋಗರೆ ಪೌಡರ್ ಹೇಗೆ ಮಾಡ್ಕೊಳ್ಳೋದು ಅಂತ ಈಗ ತುಂಬ ಜನ ಕೇಳ್ತಾಯಿದ್ರು. ಅದಕ್ಕೆ ಸ್ವಲ್ಪ ಎಣ್ಣೆ ಬಿಸಿ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿರೋದಕ್ಕೆ ಅಂದರೆ ಆಪ್ಷನ್ ಅದು, ಕರಿಬೇವು ಕಡಲೆ ಬೀಜ ಆಪ್ಷನ್ ಅದು, ನಿಮ್ಗೆ ಟೈಮ್ ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಡ, ಸ್ವಲ್ಪ ಎಣ್ಣೆ ಬಿಸಿ ಆದರೆ ಸಾಕಾಗುತ್ತೆ. ಏಕೆಂದರೆ ಈ ಪೌಡರಲ್ಲೂ ಎಣ್ಣೆ ಅಂಶ ಇರುತ್ತೆ ಆಲ್ರೆಡಿ. ಇದಕ್ಕೆ ನಾನು ಎಣ್ಣೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿರ್ತೀನಲ್ವ, ಸ್ವಲ್ಪ ಬೇಕು ಅಂದರೆ ಸೇರಿಸ್ಕೋಬೋದು ಅಷ್ಟೇ ಆಯಿಲ್ನ, ಇಲ್ಲ ಅಂದರೆ ಬೇಡ. ನೋಡಿ ಅದು ಬಿಸಿ ಆದಮೇಲೆ ಕಡಲೆ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ಟವ್ ಆಫ್ ಮಾಡ್ಕೋಬೇಕು. ಸ್ಟವ್ ಆಫ್ ಮಾಡಿಕೊಂಡು ಆಮೇಲೆ ರೈಸು ಮತ್ತು ಪುಳಿಯೋಗರೆ ಪೌಡರ್ ಎರಡನ್ನೂ ಮಿಕ್ಸ್ ಮಾಡಿಕೊಂಡ್ರೆ ಪುಳಿಯೋಗರೆ ರೆಡಿ ಆಗುತ್ತೆ. ಫ್ರೆಂಡ್ಸ್, ನಿಮಗೆ ಯಾರಿಗಾದರೂ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಬೇಕಂತಂದರೆ ಎಲ್ಲ ಥರ ಸ್ಪೈಸಸ್ ಇರ್ಬೋದು, ಮತ್ತು ಗೊಜ್ಜವಲಕ್ಕಿ, ಮಾಲ್ಟ್ ಪೌಡರ್ ಎಲ್ಲ ಅವೈಲಬಲ್ ಇದೆ, ಕಾಂಟ್ಯಾಕ್ಟ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.